ಹೆಣ್ಣು ಮಕ್ಕಳಿಗೆ ತವರು ಮನೆಯಿಂದ ಯಾವುದಾದರೂ ವಸ್ತುಗಳನ್ನು ತೆಗೆದುಕೊಂಡು ಹೋಗುವ ಆಸೆ ಇರುತ್ತೆ. ಇದು ಸರ್ವೇ ಸಾಮಾನ್ಯ. ಹುಟ್ಟಿದ ಮನೆಯಿಂದ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಬರಬಾರದೆಂದು ಎಷ್ಟೋ ಜನಗಳಿಗೆ ಗೊತ್ತೇ ಇರಲ್ಲ. ಈ ತಪ್ಪುಗಳನ್ನು ಮಾಡಿದ್ದಲ್ಲಿ ನೀವೇ ಕಷ್ಟಗಳನ್ನು ಆಹ್ವಾನಿಸಿಕೊಳ್ಳುತ್ತೀರಾ. ಆ ವಸ್ತುಗಳು ಯಾವುದು, ಯಾವ ಕಾರಣಕ್ಕೆ ಹುಟ್ಟಿದ ಮನೆಯಿಂದ ತವರು ಮನೆಗೆ ತರಬಾರದು ಎಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಇನ್ನು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮದುವೆಯಾಗಿ ಇನ್ನೊಂದು ಮನೆಗೆ ಬಂದಂತಹ ಹೆಣ್ಣು ಮಕ್ಕಳು ಲಕ್ಷ್ಮಿಯ ರೂಪವಾಗಿರುತ್ತಾರೆ. ಇವರು ಗಂಡನ ಮನೆಗೆ ಮತ್ತು ತವರ ಮನೆಗೆ ಏಳಿಗೆಗೆ ಕಾರಣರಾಗುತ್ತಾರೆ. ಆದರೆ ಈ ವಸ್ತುಗಳನ್ನು ತವರು ಮನೆಯಿಂದ ತೆಗೆದುಕೊಂಡು ಹೋದರೆ ಮನೆಯ ಏಳಿಗೆಯಾಗುವುದಿಲ್ಲ. ಹೆಣ್ಣು ಮಕ್ಕಳು ಲಕ್ಷ್ಮಿಯ ರೂಪ ಇದ್ದಂಗೆ. ಒಂದು ಮನೆಯಲ್ಲಿ ಹುಟ್ಟಿ ಮತ್ತೊಂದು ಮನೆಯ ಬೆಳವಣಿಗೆಗೆ ಕಾರಣರಾಗಿರುತ್ತಾರೆ. ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಹೆಣ್ಣು ಮಕ್ಕಳಿಗೆ ಮದುವೆಯಾದ ಹೊಸದರಲ್ಲಿ ತವರು ಮನೆಯಿಂದ ಉಡುಗೊರೆಯಾಗಿ ಕೊಡುತ್ತಾರೆ. ಮುಖ್ಯವಾಗಿ ಹೊಸ ಬಟ್ಟೆಗಳು, ಸಿಹಿ ತಿಂಡಿಗಳು, ಮಸಾಲೆ ಮತ್ತು ಸಾಮಾನುಗಳನ್ನು ಅಮ್ಮ ಪ್ರೀತಿಯಿಂದ ಮಾಡಿದ ವಸ್ತುಗಳನ್ನು ಕೊಟ್ಟಿರುತ್ತಾರೆ. ಇದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಆದರೆ ಪ್ರತ್ಯೇಕ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಎಂತಹ ಪರಿಸ್ಥಿತಿಯಲ್ಲೂ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬಾರದು ಎಂದು ನಮ್ಮ ಹಿರಿಯರು ಆಗಿನ ಕಾಲದಿಂದಲೂ ಹೇಳಿಕೊಂಡು ಬಂದಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ಚಾಕು ಆಗಿರಬಹುದು, ಕತ್ತರಿ ಆಗಿರಬಹುದು, ಸೂಜಿ ಆಗಿರಬಹುದು, ಈ ರೀತಿಯ ಚೂಪಾದ ವಸ್ತುಗಳನ್ನು ಗಂಡನ ಮನೆಗೆ ತೆಗೆದುಕೊಂಡು ಹೋಗಬಾರದು. ಇದರಿಂದ ಗಂಡನ ಮನೆಯವರು ಹಾಗೂ ತವರ ಮನೆಯ ಮಧ್ಯ ಬಾಂಧವ್ಯ ವೃದ್ಧಿಯಾಗುವುದಿಲ್ಲ. ಮಾತಿಗೂ ಕೂಡ ಸಣ್ಣ ಪುಟ್ಟ ವಿಷಯಕ್ಕೂ ಕಲಹಗಳು ಹೆಚ್ಚಾಗುತ್ತದೆ. ಮಾನಸಿಕ ನೆಮ್ಮದಿಗಳನ್ನು ಕಳೆದುಕೊಳ್ಳುತ್ತೇವೆ. ಮಾನಸಿಕ ನೆಮ್ಮದಿ ಎನ್ನುವುದು ಎರಡೂ ಮನೆಯಲ್ಲೂ ಕೂಡ ನೆಲೆಸುವುದಿಲ್ಲ. ಆದ್ದರಿಂದ ಚೂಪಾದ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ತವರ ಮನೆಯಿಂದ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬೇಡಿ. ಎರಡನೆಯದಾಗಿ ಇನ್ನು ಕೆಲವರು ಮಸಾಲೆ ಪದಾರ್ಥಗಳನ್ನು ನೀಡಿ ಕಳಿಸಿಕೊಡುತ್ತಾರೆ. ಆದರೆ ಅತಿ ಮುಖ್ಯವಾಗಿ ತಿಳಿಸಿಕೊಡುವುದೇನೆಂದರೆ, ಅತಿ ಮುಖ್ಯವಾಗಿ ಉಪ್ಪನ್ನಾಗಲಿ ಹುಣಸೆ ಹಣ್ಣನ್ನಾಗಲಿ ಮರೆತೂ ಕೂಡ ನೀವು ತೆಗೆದುಕೊಂಡು ಹೋಗಬಾರದು. ನೀವೇನಾದರೂ ತವರು ಮನೆಯಿಂದ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬೇಕಾದರೆ ಆ ವಸ್ತುವಿಗೆ ಹಣವನ್ನು ನೀಡಿ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬೇಕು. ಹುಟ್ಟಿದ ಮನೆಯಿಂದ ಹುಣಸೆ ಹಣ್ಣು ತಂದರೆ ಮನೆಯಲ್ಲಿ ಕ್ಲೇಶಗಳು ಹೆಚ್ಚಾಗುತ್ತದೆ. ಬಡತನ ಎಂಬುದು ಹೆಚ್ಚಾಗುತ್ತಾ ಹೋಗುತ್ತದೆ. ಮೂರನೆಯದಾಗಿ ಪೊರಕೆಯನ್ನು ತೆಗೆದುಕೊಂಡು ಹೋಗಬಾರದು. ಪೊರಕೆಯನ್ನ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಎಂದು ಕರೆಯುತ್ತಾರೆ. ಈ ರೀತಿಯ ಪೊರಕೆಗಳನ್ನು ತವರ ಮನೆಯಿಂದ ಯಾವುದೇ ಕಾರಣಕ್ಕೂ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬಾರದು. ಇದರಿಂದ ಬಡತನವು ಹೆಚ್ಚಾಗುತ್ತದೆ. ಮಹಾಲಕ್ಷ್ಮಿಯು ಮನೆಯಲ್ಲಿ ನೆಲೆಸೋದಿಲ್ಲ. ವಿಪರೀತ ಹಣಕಾಸಿನ ತೊಂದರೆಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ತವರು ಮನೆಯಲ್ಲೂ ಮತ್ತು ಗಂಡನ ಮನೆಯಲ್ಲೂ ಕೂಡ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಬಡತನದ ಸಮಸ್ಯೆಗಳು ಕೂಡ ವಿಪರೀತ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಇನ್ನು ಪೂಜಾ ಸಾಮಗ್ರಿಗಳು ಕೂಡ ಗಂಡನ ಮನೆಗೆ ತರಬಾರದು. ಹುಟ್ಟಿದ ಮನೆ ಸೌಖ್ಯವಾಗಿದ್ದರೆ ಮಾತ್ರ ಮೆಟ್ಟಿದ ಮನೆಯಲ್ಲಿ ಹೆಣ್ಣು ಮಕ್ಕಳು ಸುಖವಾಗಿರಲು ಸಾಧ್ಯ. ನಮ್ಮ ಗುರು ಹಿರಿಯರು ಅವರ ಅನುಭವದ ಮೂಲಕ ಇಂತಹ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಮುಂದಿನದಾಗಿ ಪೊರಕೆಯನ್ನು ಜೋಡಿಯ ರೂಪದಲ್ಲಿ ಇಟ್ಟರೆ ಮನೆಯಲ್ಲಿ ಕಲಹಗಳು, ಜಗಳಗಳು ಆಗುವ ಸಂಭವ ಇರುತ್ತೆ. ಆದಷ್ಟು ಪೊರಕೆಗಳನ್ನು ಒಂದೊಂದು ಸಪ್ರೇಟ್ ಆಗಿ ಇಟ್ಟರೆ ಒಳ್ಳೆಯದು. ಯಾವುದೇ ಹೆಣ್ಣಿಗೆ ಆಗಲಿ ತವರು ಮನೆಗೂ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಎಲ್ಲೇ ದೂರದಲ್ಲಿ ಇದ್ದರೂ ಕೂಡ ತವರ ಮನೆಯ ಬಗ್ಗೆನೇ ನಿರೀಕ್ಷೆ ಮಾಡುತ್ತಾಳೆ. ತವರಿನ ಏಳಿಗೆಗಾಗಿ, ತವರಿನ ಪ್ರೀತಿಗಾಗಿ ಹಂಬಲಿಸುತ್ತಾಳೆ. ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ಅದು ಕನಸು ಆಗಿರುತ್ತೆ. ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲರ ಏಳಿಗೆಗಾಗಿ ಶ್ರಮಿಸೋಣ ಅಂತ ಹೇಳ್ತಾ, ನನ್ನ ಚಾನಲನ್ನು ಯಾರು ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತೇನೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಸಿದ್ಧನಾಗಿರ್ತೇನೆ. ಆದಷ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ
ಟಾಪಿಕನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಆಶಿಸ್ತಾ ಬಾಯ್ ಬಾಯ್.